ರಾಜ್ಯದಲ್ಲಿ ಇರುವಂತ ಪ್ರಮುಖ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆಡಿಎಸ್. ಅದರಲ್ಲಿ ಪ್ರಮುಖ ನಾಯಕರು ಅಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿದ್ದಾರೆ. ರಾಜ್ಯದ ರಾಜಕಾರಣಕ್ಕೆ ವಾಪಸ್ ಬರುವಂತ ನಿಟ್ಟಿನಲ್ಲಿ ಹಾತೊರಿತಾ ಇದ್ದಾರೆ. ಆದ್ರೆ ಸಂದಿಗ್ಧ ಪರಿಸ್ಥಿತಿ ಇರುವಂತದ್ದು. ಬಿಕಾಸ್ ಅಲ್ಲಿ ಕೇಂದ್ರ ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ದಿಢೀರ್ ಅಂತ ಬಿಟ್ಟು ಬರೋದಕ್ಕೂ ಆಗ್ತಾ ಇಲ್ಲ. ಆದ್ರೆ ಪಕ್ಷವನ್ನ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಮತ್ತೊಂದ್ ಕಡೆ ಕಾರ್ಯಕರ್ತರು ಬಿಟ್ಟೋಗ್ಬಿಡ್ತಾರೇನೋ ಅನ್ನುವಂತ ಆತಂಕ ಕೂಡ ಇರುವಂತದ್ದು. ಒಕ್ಕಲಿಗ ಸಮುದಾಯದ ಮತ ಬ್ಯಾಂಕ್ ಛಿದ್ರ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ, ಡೆಂಟ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗನೇ ಜನರೊಂದಿಗೆ ಜನತಾದಳ ಅಂತ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ HDK ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಕುಮಾರಸ್ವಾಮಿ ಅವರು. ಮೊನ್ನೆ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ ಅವರು, ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ. ನೋಡ, ಜನ ಯಾವಾಗ ಹೇಳ್ತಾರೆ ಕೇಳ್ತಾರೆ, ಅವಶ್ಯಕತೆ ಬರುತ್ತೆ, ಅಂತಹ ಸಂದರ್ಭದಲ್ಲಿ ಜನ ಬಯಸಿದಾಗ ರಾಜ್ಯ ರಾಜಕಾರಣದಲ್ಲಿ ಬರ್ತೀನಿ ನಾನು ಅಂತ. ಇನ್ನ ಗಟ್ಟಿಗೊಳಿಸುವಂತ ದಳಪತಿ ಸರ್ಕಸ್ ಜೆಡಿಎಸ್ ಪಕ್ಷವನ್ನ, ಅದರ ಅಸ್ತಿತ್ವವನ್ನ ಬುಡಗಟ್ಟಿ ಮಾಡಬೇಕು. ಇಲ್ಲಾಂದ್ರೆ ಪಕ್ಷ ಶೇಕ್ ಆಗೋಗ್ಬಿಡುತ್ತೆ, ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. HDK ನೇತೃತ್ವದಲ್ಲಿ ಪಾದಯಾತ್ರೆಗೆ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು. 2028ರ ಚುನಾವಣೆಗೆ ಈಗಿನಿಂದಲೇ JDS ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳಿದಾವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಪಟ್ಟಣ, ಇಲ್ಲಿ ಜನತಾದಳಕ್ಕೆ ಅಂದ್ರೆ ರಾಜ್ಯದಲ್ಲಿ ಇರುವಂತಹ ಪ್ರಾದೇಶಿಕ ಪಕ್ಷಕ್ಕೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಅವಶ್ಯಕತೆ, ಅನಿವಾರ್ಯತೆ, ಆತಂಕ, ಅಸ್ತಿತ್ವ ಎಲ್ಲವೂ ಕೂಡ ಇದೆ. ಆ ಕಾರಣಕ್ಕೋಸ್ಕರನೇ ಈ ಪಾದಯಾತ್ರೆ ಅಂತ. ಅಫ್ಕೋರ್ಸ್ ನಿಮಗೆ ಜನತಾದಳಕ್ಕೆ, ಜಾತೀಯ ಜನತಾದಳಕ್ಕೆ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಆಗಿದೆ. ಅಷ್ಟು ಸುಲಭ ಅಲ್ಲ. ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಹೊಡೆತದ ನಡುವೆ ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಪಕ್ಷದಲ್ಲಿ ಹಲವಾರು ಜನರು ಬಂದರು, ದೊಡ್ಡ ದೊಡ್ಡ ಲೀಡರ್ಗಳು ಬಂದರು, ಹೋದರು, ಎಲ್ಲಾದರೂ. ಆದರೆ ಪಾರ್ಟಿನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಈಗ JDS 19 ಸೀಟು ಬಂದಿದೆ, 60 ಸೀಟು ಬಂದಿದೆ. ನಿಮಗೆ ಆಗ ಸಿದ್ದರಾಮಯ್ಯ CM ಇಬ್ಬರು ಇದ್ದ ಸಂದರ್ಭದಲ್ಲಿ 60ಕ್ಕೂ ಹೆಚ್ಚು ಸೀಟ್ಗಳು ಬಂತು. ಅದಾದ ನಂತರ 40ಕ್ಕೆ ಬಂತು, 40ರಿಂದ 38ಕ್ಕೆ ಬಂತು, ನಂತರ 19ಕ್ಕೆ ಬಂತು. ಅಂಥ ಸ್ಥಿತಿ ಇರ್ತಕ್ಕಂಥ. ಆದರೂ ಕೂಡ ಪಾರ್ಟಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ. ಎಲ್ಲದಕ್ಕೂ ದುಡ್ಡು ಬೇಕು. ಯಾರು ಹಾಕ್ತಾರೆ ದುಡ್ಡು? ಅವರೇ ಹಾಕಬೇಕು. ಯಾರು ಹೋರಾಟ ಮಾಡಬೇಕು? ಅವರೇ ಹೋರಾಟ ಮಾಡಬೇಕು. ಈ ವಿಚಾರದಲ್ಲಿ ದೇವೇಗೌಡರನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದರೆ ನಿಮಗೆ ಅವ್ರು ಜಾಸ್ತಿ ಅಧಿಕಾರದಲ್ಲಿಲ್ಲ. ಅಧಿಕಾರದಲ್ಲಿದ್ದರೆ ಒಂದಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ಪಾರ್ಟಿ ಬೆಳೆ ಅಷ್ಟೆಲ್ಲ ಹೋರಾಟ ಮಾಡಿದ್ರು. 2 ವರ್ಷ CM, ಒಂದು 10 ತಿಂಗಳು ಆಯ್ತಾ. ಆಮೇಲೆ ಫುಲ್ ಫ್ಲೆಡ್ಜು CM ಆಗಿ ಮಗನಿಗೆ ಆಗಲಿಲ್ಲ, ಪ್ರೈಮ್ ಮಿನಿಸ್ಟ್ರು ಅಷ್ಟು ಆಗ್ಲಿಕ್ಕೆ ಆಗಲಿಲ್ಲ. 25 ವರ್ಷ ಮುಗಿದಿದೆ. ಹಾಗಾಗಿ 24ನೇ ತಾರೀಕು ಹಾಸನದಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತಿದ್ದಾರೆ. ಮತ್ತು JDSನ ಅಸ್ತಿತ್ವದ ಪ್ರಶ್ನೆ ನಿಮಗೆ ಗೊತ್ತಿರಲಿ. ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು BJP ಪರಿಸ್ಥಿತಿ ಜೊತೆ ಸೇರಿಕೊಂಡು ಯಾವ ಸ್ಥಿತಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಅವರೀಗ ಫಸ್ಟ್ ಲೀಡರ್ ಆಗಬೇಕಾದ್ರೆ CM ಆದರೆ ಈಗ ಡೆಪ್ಯೂಟಿ CMಗೆ ಸೆಕೆಂಡ್ ಲೈನ್ ಲೀಡರ್ ಥರ ಅಂತ ಪರಿಸ್ಥಿತಿ ಬಂದಿದೆ. ಅವರೇ ಈಗ ಮಹಾರಾಷ್ಟ್ರ ಬಾಂಬೆ ಮೇಯರ್ಗಾಗಿ ಕಿತ್ತಾಡು ಮಟ್ಟಿಗೆ ರೆಸಾರ್ಟ್ ರಾಜಕೀಯ ಆಗಿರ್ತಕ್ಕಂಥದ್ದು. ನಿಮಗೆ ರಾಷ್ಟ್ರೀಯ ಪಕ್ಷಗಳು ಅಷ್ಟು ಸುಲಭವಾಗಿ ಪ್ರಾದೇಶಿಕ ಪಕ್ಷಗಳನ್ನು ಸಹಿಸ್ಕೊಳ್ಳಲ್ಲ. ಯಾಕೆ ಸಹಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು, ಥ್ರೆಟ್ ಆಗಿರ್ತಕ್ಕಂಥದ್ದು, ಅಧಿಕಾರಕ್ಕೆ ಕುತ್ತು ತರ್ತಿರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು. ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರುವಂಥದ್ದು, ತೆಲಂಗಾಣ ಇರ್ತಕ್ಕಂಥದ್ದು, ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳೇ ಥ್ರೆಟ್ಟು. ಇಂಥ ನಡುವೆ ಅನಿವಾರ್ಯವಾಗಿ ಪಕ್ಷ ಅವರು 2028ಕ್ಕೆ JDS ಏನಾದರೂ ಒಂದು 35-40 ಸೀಟ್ ಬಂದರೆ ಮಾತ್ರ JDSಗೆ ಉಳಿಗಾಲ, ಅಸ್ತಿತ್ವ. ಇಲ್ಲಾಂದ್ರೆ ಅದೇ 15-16 ಆದರೆ ಯಾರು ಇರ್ತಾರೆ? ಪಾರ್ಟಿ ಸಂಘಟನೆ ಮಾಡೋರು ಯಾರು? ಆಯ್ತಾ. ಹಾಗಾಗಿ ಕುಮಾರಸ್ವಾಮಿ ಕೂಡ ಅನಿವಾರ್ಯ. ನನಗೆ ಬಂದ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಇನ್ನು 1.5 ವರ್ಷ ಇದ್ದಂಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ತಮ್ಮ ಕೇಂದ್ರ ಸಚಿವ ಹುದ್ದೆಗೆ ರಾಜೀನಾಮೆ ನೀಡಿ ಅಧಿಕೃತವಾಗಿ ಕರ್ನಾಟಕದಲ್ಲಿ ಚುನಾವಣಾ ತಯಾರಿಗೆ ಎಂಟ್ರಿ ಆಗ್ತಾರೆ. ಮತ್ತು ದೇವೇಗೌಡರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ಕೂಡ ಅವರೇ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು. ಅದನ್ನು, ಆ ಲೆಗಾಸಿಯನ್ನು ಕಂಟಿನ್ಯೂ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥದ್ದು. ಎಸ್, ಕುಮಾರಸ್ವಾಮಿ ಪಾಪ್ಯುಲರ್ CM ಆಗಿದ್ರು. ಅವರು 10 ತಿಂಗಳು ಮಾಡಿರಲಿ, ಆಯಿತಾ, ಅವರು ಪಾಪ್ಯುಲರ್ CM ಆಗಿದ್ರು. ನಿಮಗೆ ಗ್ರಾಮ ವಾಸ್ತವ್ಯ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೊಟ್ಟರು. ಅದು ದೇಶಾದ್ಯಂತ ಚರ್ಚೆ ಆಯಿತು ಮತ್ತು ಸಕ್ಸಸ್ ಕೂಡ ಆದರು. ನಂತರ ಸಾಲ ಮನ್ನಾ ಮಾಡಿದರು. ಅದು ಕೂಡ ಭಾಳಷ್ಟು ರೈತರಿಗೆ, ಭಾಳಷ್ಟು ಬಡ ರೈತರಿಗೆ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಕಾನ್ಸೆಪ್ಟ್ ಇದೆ, ಏನೋ ಒಂದು ಮಾಡಬೇಕು, ಜನರಿಗೆ ಏನೋ ಒಂದು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೂಡ ಒಕ್ಕಲಿಗ ನಾಯಕರು ಅಂತ ಹೇಳಿದ್ರೆ ಅದು ದೇವೇಗೌಡರು, ಕುಮಾರಸ್ವಾಮಿ. ಯಾರೆಲ್ಲ ಪ್ರಯತ್ನ ಮಾಡ್ತಾರೆ, ಭಾಳಷ್ಟು ಜನ ನಾನು ಒಕ್ಕಲಿಗ ಲೀಡರ್ ಆಗಬೇಕಂತ ಪ್ರಯತ್ನ ಮಾಡ್ತಾರೆ. ಆದರೆ ಇವರ ನಾಯಕತ್ವ, ಇವರ ಮಾತುಗಾರಿಕೆ, ಇವರ ನಡೆನುಡಿ ಕೂಡ ಅಲ್ಲಿ ನಿರ್ಧಾರ ಆಗುತ್ತೆ. ಮೇನ್ಲಿ
ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲೇ ಆ ಭಾಗದಲ್ಲಿ ಮಂಡ್ಯದಲ್ಲಿ 7 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂದಿದ್ದಂಥದ್ದು ಮತ್ತು ಒಂದು ಕಡೆ ರಾಮನಗರ ಜಿಲ್ಲೆ ಏನಿತ್ತು ಇವತ್ತಿನ ಬೆಂಗಳೂರು ದಕ್ಷಿಣ ಅದರಲ್ಲಿ 4ರಲ್ಲಿ 3 ಕಾಂಗ್ರೆಸ್ಸೇ ಬಂದಿದ್ದು. ಇದೆಲ್ಲದಕ್ಕೂ ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೇ ಆದರೆ ಒಕ್ಕಲಿಗ ಮತಗಳು ಸ್ವಲ್ಪ ಡೆಂಟ್ ಆದರೂ ಕೂಡ JDS ಪಕ್ಷಕ್ಕೆ ತುಂಬ ಹೊಡ್ತಾ. ಬಿಕಾಸ್ ಅವರು ಈಗ ಯಾವ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಒಕ್ಕಲಿಗ ಪ್ರಾಬಲ್ಯ ಎಲ್ಲೆಲ್ಲಿದೆ ಆ ಒಂದು ಕ್ಷೇತ್ರಗಳಲ್ಲಿ ಉಳ್ಕೊಂಡಿದ್ದಾರೆ. ಆ ಡೆಂಟ್ ಆಗಬಾರ್ದು ಅಂದರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಪಕ್ಷ ಸಂಘಟನೆ ಮಾಡಬೇಕಾದಂಥ ಅನಿವಾರ್ಯತೆ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. ನಿಮಗೆ BJP ಮತ್ತು JDS ಒಟ್ಟಾಗಿ ವಿಧಾನಸಭೆ ಚುನಾವಣೆಗೆ ಹೋದರೆ ಹಳೆ ಮೈಸೂರು ಭಾಗದಲ್ಲಿ JDSಗೆ ಹೆಚ್ಚು ಸ್ಥಾನ ಬರೋ ಚಾನ್ಸಸ್ ಇರ್ತಕ್ಕಂಥದ್ದು ಮತ್ತು BJPಗೂ ಕೂಡ ಲಾಭ ಇದೆ, JDS ಕೂಡ ಲಾಭ ಇರ್ತಕ್ಕಂಥ. ನೀವು ಹೇಳಿದಾಗ ಆಯಿತು ಡಿ ಕೆ ಶಿವಕುಮಾರ್ಗಾಗಿ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ಗಾಗಿ ಒಂದಷ್ಟು ಒಕ್ಕಲಿಗರಿಗೆ CM ಮಾಡಬೇಕಂತಂದಷ್ಟು ಓಟನ್ನು ಹಾಕಿದ್ರು. ಆದರೆ ವ್ಯತಿರಿಕ್ತ ಲೋಕಸಭೆಯಲ್ಲಿ ವ್ಯತಿರಿಕ್ತ ಆಯಿತು ಅವರ ತಮ್ಮ ಹೈಯೆಸ್ಟ್ ಕೆಲಸ ಮಾಡಿದಂಥರು. ನೀವು ಬೆಂಗಳೂರು ಇದು ಗ್ರಾಮಾಂತರ ಲೋಕಸಭೆಯಲ್ಲಿ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅಷ್ಟು ಕೆಲಸ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ. ಅತಿ ಹೆಚ್ಚು ಚೆಕ್ ಡ್ಯಾಮ್ಗಳನ್ನು ಡಿ ಕೆ ಸುರೇಶ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಜನರ ಎಲ್ಲ ಕಷ್ಟ ಸುಖಗಳು ಅಹವಾಲುಗಳಿಗೆ ಎಲ್ಲದಕ್ಕೂ ಕೂಡ ಸ್ಪಂದಿಸಿದ್ದಾರೆ. ಆದರೆ ಡಾಕ್ಟರ್ ಮಂಜುನಾಥ್ರವರು ಅವರೇನು ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇರ್ಬೋದು, ಅವ್ರ ಮಾವ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವರ ಭಾವ ಮುಖ್ಯಮಂತ್ರಿ ಆದಂಥವ್ರು ಇರ್ಬೋದು. ಆದರೆ ಏಕಾಏಕಿ ಬಂದು ಒಂದೇ ಸರಿ ನಿಂತ ತಕ್ಷಣ ಗೆಲ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಡೆ ನುಡಿಗಳು ಕೂಡ ಅಲ್ಲಿ ಬರ್ತಕ್ಕಂಥದ್ದು. ನೀವು ನಾಯಕ ಅಂತ ಹೇಳಿದರೆ ನೀವು ಜನರನ್ನ ಮಾತಾಡ್ಸೋದು, ಜನರು ಬಂದಾಗ ಸ್ಪಂದನೆ, ನಿಮ್ಮ ಮಾತು ಕತೆ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಈಗ ಡಿ ಕೆ ಸುರೇಶ್ ಅವರು ಅಷ್ಟೆಲ್ಲ ಕೆಲಸ ಮಾಡಿ ಸೋತಾಗ ಅವ್ರಿಗೆ ಎಷ್ಟು ನೋವಿರ್ಬೋದು ಆಯಿತಾ. ಗ್ರಾಮಾಂತರದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಆಗಿ ಪವರ್ಫುಲ್ ಮಂತ್ರಿ ಆಗಿ PCC ಅಧ್ಯಕ್ಷ ಆಗಿ ತನ್ನ ಸ್ವಂತ ತಮ್ಮನನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿ ಅನ್ನೋ ನೋವಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನೆಕ್ಸ್ಟು ಅವರು ವಿಧಾನಸಭೆ ಚುನಾವಣೆಯಷ್ಟೊಳಗಡೆ ಟೇಕಪ್ ಆಗಬೇಕು ಅನ್ನೋದು. ಅದಕ್ಕಾಗಿ ಅವರು ಕನಸೇನಿತ್ತು ಬೆಂಗಳೂರಿನ ಮಿನಿಸ್ಟರ್ ಆಗಬೇಕು. ಬೆಂಗಳೂರು ಮಿನಿಸ್ಟರ್ ಆಗಿ ನೋಡಿ ದಕ್ಷಿಣ ಮಾಡಿದರು, ಉತ್ತರ ಮಾಡಿದರು. ಆ ಮುಖಾಂತರ 28 ಕ್ಷೇತ್ರಗಳು ಕೂಡ ಏನು ಗ್ರ್ಯಾಬ್ ಮಾಡ್ಬೋದು, ಅವರ ಲೆಕ್ಕಾಚಾರಗಳು ಇರ್ತಕ್ಕಂಥ. ಆಮೇಲೆ ಪಟೇಲ್ ನಾವು ಸಾಕಷ್ಟು ಬಾರಿ ಮಾತಾಡಿದ್ದೇವಲ್ಲ, ಈಗ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ CM ಆಗಿದೆ ಆದರೆ ಪಕ್ಷನೇ ಓಳಾಗುವಂಥ ಚಾನ್ಸಸ್ ಇದೆ. ಅರ್ಧಕ್ಕರ್ಧ ಶಾಸಕರನ್ನೇ ಸೆಳೆದು ಬಿಡ್ತಾ ಇರಬೇಕಿದ್ರೆ 50 ಕೋಟಿ 100 ಕೋಟಿ ಕೊಡ್ತೀನಿ ಅಂದರೆ ಯಾರು ಹೋಗೋದಿಲ್ಲ, ಅನುದಾನ ಕೊಡ್ತಾರೆ ಆ ಕ್ಷೇತ್ರಗಳಿಗೆ ಅಂದರೆ ಯಾರು ಹೋಗೋದಿಲ್ಲ. ಯಾಕೆಂದರೆ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ, ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷ ಅಂದರೆ ಇನ್ನೂ ಬೇಕಿದ್ರೆ ಹೆಲ್ಪ್ ಆದರೂ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಅವ್ರಿಗೆ ಕಾಡ್ತಾ ಇಲ್ವಾ? ಆ ಕಾರಣಕ್ಕೋಸ್ಕರ ಶಾಸಕರಿಗೂ ಹುಮ್ಮಸ್ಸು ತುಂಬಬೇಕು ಅಂದರೆ ಪಾದಯಾತ್ರೆ ಅನ್ನುವಂಥದ್ದು ಅನಿವಾರ್ಯ. ಎಸ್, ನೀವು ಹೇಳ್ದಂಗೆ ಪಾದಯಾತ್ರೆ ಅನಿವಾರ್ಯ. ಕುಮಾರಸ್ವಾಮಿಯವರಿಗೂ ಅನಿವಾರ್ಯ, ಪಾರ್ಟಿ ಕಾರ್ಯಕರ್ತರಿಗೂ ಲೀಡರ್ಗೂ ಕೂಡ ಅನಿವಾರ್ಯ. ಮತ್ತು ಪಕ್ಷದ ಅಸ್ತಿತ್ವದ ಪ್ರಶ್ನೆ ನಾನು ಹೇಳಿದ ದೊಡ್ಡ ಪಾರ್ಟಿಗಳು ದೊಡ್ಡ ಮೀನು ಸಣ್ಣ ಮೀನು ತಿಂದಾಗುತ್ತೆ. ಹಾಗಾಗಿ ಈ ದೊಡ್ಡ ಮೀನು ಜೊತೆ ಇವರು ಸಂಘ ಮಾಡಿದಾರಲ್ಲ, ನುಂಗಾಗ್ತಿದ್ದಂಗೆ ಅವರು ಸರಿಸಮಾನವಾಗಿ ಇವರು ಬೆಳ್ಕೋಬೇಕು ಅಂತ ಹೇಳಿದರೆ ಅದು ಪಾರ್ಟಿನವರು ಸ್ಟ್ರಾಂಗಾಗಿ ಕಟ್ಟಬೇಕು, ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು. ಹಾಗಾಗಿ ಅನಿವಾರ್ಯತೆ, ಅಸ್ತಿತ್ವ, ಪಾರ್ಟಿ ಉಳಿಸ್ಕೊಳ್ಳಿಕ್ಕೆ ತಾವು ಉಳ್ಕೊಳ್ಳಿಕ್ಕಾಗಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ 1.5 ವರ್ಷ ಇದ್ದಂಗೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜ್ಯ ಮಾಡಿ ಫುಲ್ ಫ್ಲೆಡ್ಜ್ ಆಗಿ ಕರ್ನಾಟಕದಲ್ಲಿ ಅವರು ತನ್ನದೇ ಆದ ಹೋರಾಟವನ್ನು ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡಿದ್ದಾರೆ. ಅಲ್ಲ, ಮೇಯ್ನ್ಲಿ ಇನ್ನೊಂದು ಇಷ್ಟು ದಿನ ದೇವೇಗೌಡರು ಕೂಡ ಓಡಾಡ್ತಾ ಇದ್ರು, ಎಲ್ಲ ಕಡೆ ಪ್ರಚಾರ ಎಲ್ಲ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಈಗ ದೇವೇಗೌಡರು ಏಜ್ ಆಗಿದೆ, ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು ಆಗೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು ಬಾರಿ ಈಗ ಟ್ರೈ ಮಾಡಿದ್ರು, ಎಲ್ಲ ಕಡೆ ಓಡಾಡಿದ್ರು, ಬಟ್ ಅವರ ಸೋಲಿನ ಆಘಾತನೇ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬ್ತಾ ಇಲ್ಲ. ಏನೇ ಹೋರಾಟ ಮಾಡಿದ್ರು ಅವರನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅನುಭವ ಅನ್ನುವಂಥದ್ದು ಕಾಡ್ತಾ ಇದೆ. ಅನಾನುಭವಿ ರಾಜಕಾರಣಿ ಅನ್ನುವಂಥದ್ರ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗುವಂಥದ್ದು. ಇನ್ನು ರೇವಣ್ಣ ಕುಟುಂಬ ಎಲ್ಲಿಗೆ ಬಂದು ನಿಂತಿದೆ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಒನ್ ಅಂಡ್ ಓನ್ಲಿ ಈಗ ಕುಮಾರಸ್ವಾಮಿ ಅವರು ಒಬ್ಬರೇ ಹೋರಾಡಿ ಪಕ್ಷವನ್ನ ಗಟ್ಟಿ ಮಾಡಿ ಮತ್ತಷ್ಟು ಕಾರ್ಯಕರ್ತರಿಗೆ ಹುಮ್ಮಸ್ ತುಂಬಲೇಬೇಕಾದಂಥ ಅನಿವಾರ್ಯತೆ ಇರೋದಿಲ್ಲ. ಹೌದು ಪೃಥ್ವಿ, ಯಾಕಂತ ಹೇಳಿದರೆ ನಿಮಗೆ ಇವತ್ತು ಹಾಸನದಲ್ಲಿ ರೇವಣ್ಣ ಕುಟುಂಬ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಕೆಲಸ ಇದೆಯಲ್ಲ, ಅವರ ಕುಟುಂಬದ ಮರ್ಯಾದೆಯನ್ನೇ ಬೀದಿಗೆ ತೆಳ್ತು. ಒಬ್ಬ ಮಾಜಿ ಪ್ರಧಾನಿ ತಿಂಗಳುಗಟ್ಟಲೆ ಮನೆಯಿಂದ ಹೊರಗೆ ಬರೆದಿದ್ದ ಸ್ಥಿತಿ ನಿರ್ಮಾಣವನ್ನು ಮಾಡ್ತು. ಅದು ಸ್ವಯಂಕೃತ ಅಪರಾಧ ಸರಿ, ಮತ್ತು ಅದರಲ್ಲೇ ಒಂದಷ್ಟು ಷಡ್ಯಂತ್ರವೂ ಕೂಡ ಇತ್ತು. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ದೇಶದ ಈ ನೆಲದ ಕಾನೂನು ಅವರು ಡಿಸೈಡ್ ಮಾಡ್ತಕ್ಕಂಥದ್ದು. ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ JDSನ ಉಳಿಸ್ಕೊಳ್ಬೇಕಾಗಿದೆ. ಈಗಾಗಲೇ ಒಂದು ಅಪವಾದ, ಅದು ಫ್ಯಾಮಿಲಿ ಪಾರ್ಟಿ ಅಂತ. ಎಸ್, ಅಫ್ಕೋರ್ಸ್ ಫ್ಯಾಮಿಲಿ ಪಾರ್ಟಿ ಅಂದರೆ ಅವ್ರ ಫ್ಯಾಮಿಲಿಯವರು ಟೇಕ್ ಕೇರ್ ಮಾಡೋದು ಪಾರ್ಟಿ ಉಳಿದಿದೆ. ಬೇರೆಯವ್ರಿಗೆ ಬಿಟ್ಟಿದ್ರೆ ಪಾರ್ಟಿನ ಮುಳುಗಿಸಿ ಹೋಗೋರು. ನಿಮಗೆ ಪಾರ್ಟಿಗೆ ಇನ್ವೆಸ್ಟ್ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಇನ್ಯಾರೋ ಬಂದು ಪಾರ್ಟಿ ಬಂದು ಅವ್ರ ಡಿಸಿಷನ್ ತಗೊಂಡು ಇವ್ರು ಹೆಂಗೆ ಸಹಿಸ್ಕೋತಾರೆ. ಎಸ್, ಅಫ್ಕೋರ್ಸ್ ಅದು ಕೂಡ ನಿಜ. ಆದರೆ
ದೇವೇಗೌಡರು ದಣಿವರದ ರಾಜಕಾರಣಿ. ಇವತ್ತು 93 ವರ್ಷ ಆದರೂ ಕೂಡ ಇವತ್ತು ಎಲ್ಲ ಒಂದು ಕಡೆ ಇನ್ನೂ ಪಾರ್ಟಿ ಕಟ್ತೀನಿ, ನಾನು ಬಂದು ಸಮಾವೇಶಗಳನ್ನ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಆ ಚೈತನ್ಯ ಶಕ್ತಿ ಇದೆಯಲ್ಲ, ಅದೇ ಇವತ್ತು ಕಾರ್ಯಕರ್ತರಂತರೂ ಒಂಥರ ಸುಸೈಡ್ ಬಾಂಬರ್ಸ್ ಥರ. JDS ಕಾರ್ಯಕರ್ತರು ಅಂತ ಹೇಳಿದರೆ ರಾಜ್ಯದಲ್ಲಿ ಏನಾದರೂ ಕಾರ್ಯಕರ್ತರಲ್ಲಿ ಒಂದಷ್ಟು ಗಟ್ಟಿ ನಿಲುವಿರ್ತಕ್ಕಂಥದ್ದು, ಸೋತರು ಕೂಡ ಜಗ್ಗಲ್ಲ ನಾನು ಬಗ್ಗಲ್ಲ ಅಂತೇಳಿ, ಅದು JDS ಕಾರ್ಯಕರ್ತರು. ಬಿಕಾಸ್ ಆಫ್ ದೇವೇಗೌಡರಂಥ ಗಟ್ಟಿತನದಿರ್ತಕ್ಕಂಥ ನಾಯಕರು ಇರ್ತಕ್ಕಂಥದ್ದು. ಕುಮಾರಸ್ವಾಮಿಯವರು ಎಷ್ಟು ಸರಿ ಸೋತರು ಕೂಡ, ಪಕ್ಷ ಇದಾದರೂ ಕೂಡ ಬ್ರದರ್ ನಾನು ಬರ್ತೀನಿ ಅನ್ನೋದು, ಮತ್ತು ಎಂಥವ್ರನ್ನೂ ಕೂಡ ಅವ್ರು ಮಾತನಾಡಿಸೋ ರೀತಿ ವೈಖರಿ ಅದು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು. ಈಗ JDSಗೆ ಅನಿವಾರ್ಯ ಆಗಿರ್ತಕ್ಕಂಥದ್ದು ನೋಡಿ, ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿ ಕಬ್ಜಾ ಮಾಡ್ಕೊಬಿಟ್ಟಿತ್ತು ಆಯಿತಾ. ಕಾರ್ಯಕರ್ತರು ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವೇ ಕೊಡಲಿಲ್ಲ. ಅವತ್ತೇನಾದರೂ ಕಾರ್ಯಕರ್ತರು ಸೆಕೆಂಡ್ ಲೈನಿಗೆ ಲೀಡರ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ರೆ ಕುಮಾರಸ್ವಾಮಿ ಇನ್ನೂ ಎಲ್ಲೋ ಹೋಗೋ ಪಾರ್ಟಿಲಿ ಅವ್ರ ಕಾರ್ಯಕರ್ತರು ನಾಯಕರು ನೋಡೋ ದೃಷ್ಟಿನ ಕೂಡ ಎಲ್ಲೋ ಹೋಗಿರ್ತಕ್ಕಂಥದ್ದು. ಈಗ ಅವರು ಪಕ್ಷವನ್ನು ಉಳಿಸ್ಕೊಳ್ಬೇಕಾಗಿದೆ, ಪಕ್ಷವನ್ನು ಬೆಳೆಸಬೇಕಾಗಿದೆ, ಮತ್ತು ರಾಷ್ಟ್ರೀಯ ಪಕ್ಷದೊಂದಿಗೆ ಸರಿಸಮಾನವಾಗಿ ಕರ್ನಾಟಕ ನಿಲ್ಲಬೇಕಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಕುಮಾರಸ್ವಾಮಿಯವರೇ ಆ ಕಡೆ ಕಿಳಿದ್ದಾರೆ. ಮತ್ತು ಅವರೇ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅವ್ರ ಮಗನ್ನ ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಮಾಡಬೇಕಂತ ಪ್ಲ್ಯಾನನ್ನು ಮಾಡಿದರು. ಗೊತ್ತಾಯ್ತು ಅವರಿಗೆ, ಅವರು ಒಂದು ರೌಂಡ್ ಆದರೂ ವರ್ಕೌಟ್ ಆಗಲ್ಲ ಅಂತೇಳಿ. ಈಗ ಹೊಸ ಸೃಷ್ಟಿಯಾಗಿದೆ. ಈಗಾಗಲೇ 3 ಕ್ಷೇತ್ರಗಳು ಆಗೋಗಿದೆ ಅವರಿಗೆ. 3 ಕ್ಷೇತ್ರಗಳು ಆಗೋದ್ಮೇಲೆ ಈಗ ಹೊಸ ಕ್ಷೇತ್ರ ಹುಡುಕ್ತಿದ್ದಾರೆ. ಮೈಸೂರು ಚಾಮರಾಜ ಕ್ಷೇತ್ರವನ್ನು ಹುಡುಕ್ತಿದ್ದಾರೆ. ಅಲ್ಲಿ 1,20,000 ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು. ಅವರು ಒಂದು ಸೈಡ್ ಆದರೆ ಗೆಲ್ಬೋದನ್ನೋ ಲೆಕ್ಕಾಚಾರಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನು ಮೈಸೂರು ಚಾಮರಾಜ ಕ್ಷೇತ್ರಕ್ಕೆ ಬಿಡ್ತಿದ್ದಾರೆ. ಅಲ್ಲಿ ಈಗಾಗಲೇ BJPಯಲ್ಲಿ ಮನೆಯೊಂದು 30 ಬಾಗಿಲಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎನ್ಕೇಶ್ ಮಾಡ್ಕೋಬೇಕು ಅಂತೇಳಿ ಈಗ ಚಾಮರಾಜ ಕ್ಷೇತ್ರಕ್ಕೆ ನಿಖಿಲ್ ಹೆಸರನ್ನು ಓಡಿಸಿದ್ದಾರೆ. ಆದರೆ ಕನ್ಸಿಸ್ಟೆಂಟ್ ಇಲ್ಲದೆ ಇರೋದು ಕೂಡ ಅವರ ವೀಕ್ನೆಸ್ ಅಂತ ಹೇಳ್ಬೋದು. ಓಕೆ, ನೋಡೋಣ ಏನೇನು ಆಗುತ್ತೆ ಅನ್ನುವಂಥ. ಧನ್ಯವಾದ ಪಟ್ಟರೆ, ಇಷ್ಟೊಂದು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.